ನಮಸ್ಕಾರ. ಜಿ.ಕೆ. ಮಂಜುನಾಥ್ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ ದಿನನಿತ್ಯ ಎಲ್ಲ ವಿಶೇಷವಾದ ಚರ್ಚೆಗಳನ್ನ ಮತ್ತೆ ಪ್ರಸಾರ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ಒಂದು ವಿಷಯದ ಕುರಿತು ಮತ್ತೆ ಕೆಲವೊಂದು ಆಡಳಿತದ ಕುರಿತಾಗಿ ತಮ್ಮ ಮುಂದೆ ನಾನು ಮಾತನಾಡಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ಈಗಾಗಲೇ ನಾವು ಬೇರೆ ರೀತಿಯಾಗಿರ್ಬೋದು ಅಥವಾ ವಿಭಿನ್ನವಾದ ಶೈಲಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಸ್ನೇಹಿತರೆ, ಇವತ್ತು ತುಂಬಾ ನೋವಾಗುತ್ತೆ, ಬೇಜಾರಾಗುತ್ತೆ. ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಏನ್ ಮಾಡ್ತಾ ಇದೆ ಗ್ರಾಮ ಪಂಚಾಯತಿ ಅನ್ನೋದು ಕುರಿತಾಗಿ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿನ್ನೆ ನಮ್ಮ ಮಾಧ್ಯಮದಲ್ಲಿ ಸರಿಯಾಗಿ 6 ಗಂಟೆ ಮತ್ತು 7 ಗಂಟೆವರೆಗೂ ನಮ್ಮ ಮಾಧ್ಯಮದಲ್ಲಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದೀವಿ ನಾವು. ನಮಗೂ ಗೊತ್ತಿರ್ಲಿಲ್ಲ ಏನು ಈ ತರ ಘಟನೆ ಆಗ್ತಾ ಇದೆ, ಯಾಕೆ ಈ ತರ ಆಗ್ತಾ ಇದೆ ಅನ್ನೋದು ಕುರಿತಾಗಿ ನಾವು ನೋಡಿದ್ವಿ. ವಿಭಿನ್ನವಾಗಿ ಶೈಲಿಯಾದಂಥದ್ದು ಮತ್ತೆ ಬೇರೆ ರೀತಿಯಾಗಿ ಈ ತರನು ಸಮಸ್ಯೆಗಳಾಗ್ತಾ ಇದೆ ಅಂತ. ಸ್ನೇಹಿತರೆ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇರುವ ಕೆಲವೊಂದು ಕಣ್ಣ ಮುಚ್ಚಾಲೆ ಆಟಗಳು ಅಥವಾ ಅವ್ರ ಕಣ್ಣಿಗೆ ಬಿದ್ದಿಲ್ವೋ ಅಥವಾ ವಿದ್ಯಾರ್ಥಿಗಳಂದ್ರೆ ಏನ್ ಅನ್ಕೊಂಡಿದ್ದಾರೋ, ಸರ್ಕಾರ ಆಡಳಿತದಲ್ಲಿ ಐತೋ ಇಲ್ವೋ ಅನ್ನೋದು ಕುರಿತಾಗಿನೇ ಗೊತ್ತಿಲ್ಲ. ಅಲ್ಲಿ ಇನ್ನು ಬೇರೆ ರೀತಿಯಾದಂತ ಕಂಪ್ಲೇಂಟ್ ಗಳನ್ನ ನಮಗ್ ಕೊಟ್ಟಿದ್ದಾರೆ. ಆದ್ರೆ ಸದ್ಯದಲ್ಲಿ ಒಂದು ವಿಚಾರದ ಕುರಿತಾಗಿ ತಮ್ಮ ಮುಂದೆ ನಾನು ಮಾತನಾಡಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಬೇರೆ ಯಾವ್ದು ಅಲ್ಲ, ಏನು ಕಲ್ಲಹಳ್ಳಿ ಗ್ರಾಮ ಮದರ್ಕಂಡಿ ಗ್ರಾಮ ಪಂಚಾಯತಿ ಕುರಿತಾಗಿ. ಅಂದ್ರೆ ಕಲ್ಲಹಳ್ಳಿ ಗ್ರಾಮ ಮದರ್ಕಂಡಿ ಗ್ರಾಮ ಪಂಚಾಯತಿ ಕುರಿತಾಗಿ ನಾವು ಈ ಹಿಂದೆ ಸ್ವಲ್ಪ ವರ್ಷದ ಹಿಂದೆ, ಅಂದ್ರೆ ಒಂದು 5-6 ವರ್ಷದ ಹಿಂದೆ ಸರ್ಕಾರ ಒಂದು ಆದೇಶ ಮಾಡುತ್ತೆ. ಸರ್ಕಾರ ಏನ್ ಆದೇಶ ಮಾಡುತ್ತೆ ಅಂದ್ರೆ, ಕೊಳವೆ ಬಾವಿಗಳನ್ನ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಥವಾ ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಯಾವ್ದಾದ್ರೂ ಕೊಳವೆ ಬಾವಿಗಳಿದ್ರೆ ಅದನ್ನ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ಗ್ರಾಮ ಆಡಳಿತಗಳಲ್ಲಿ ಏನು ಸಂಬಂಧಪಟ್ಟಂತ ಅಧಿಕಾರಿಗಳು ಅದನ್ನ ಗಂಭೀರವಾಗಿ ಪರಿಗಣಿಸಿ ಬಳಕೆ ಆಗ್ತಿದ್ರೆ ಮಾತ್ರ ಅದನ್ನ ಸಂರಕ್ಷಣೆವಾಗಿ ನೀರು ಬಿಡುವಂತ ವ್ಯವಸ್ಥೆ ಆಗ್ಬೇಕಂತ ಮುಂಚೆ ಎಲ್ಲ ಆಡಳಿತದಲ್ಲಿ ಇತ್ತು. ಆಗಿತ್ತು, ಆದೇಶ ಕೂಡ ಆಗಿತ್ತು. ಕೊಳವೆ ಬಾವಿಯಲ್ಲಿ ಮಕ್ಕಳು ಬೀಳ್ತಾರೆ, ಮಕ್ಕಳು ಯಾವ್ಯಾವ ಏನೇನೋ ಘಟನೆಗಳು ನಡೀತು, ತಾವೆಲ್ಲ ನೋಡಿದಿರಿ. ಮಗು ಕೂಡ ತೆಗಿಬೇಕಂದ್ರೆ ಎಷ್ಟು ಹರಸಾಹಸ ಪಟ್ರು, ಅದೆಲ್ಲ ಗೊತ್ತು. ಮಕ್ಕಳು ಬಿದ್ರೆ ಏನಾಗುತ್ತೆ, ಜೀವ ಹಾನಿ ಆಗುತ್ತೆ, ಮಗು ಕೊಳವೆ ಬಾವಿಯಲ್ಲಿ ಬಿದ್ರೆ ಅದೇ ರೀತಿಯಾದಂತ ಘಟನೆಗಳು ಇನ್ನೇನು ಸಂಭವಿಸ್ಬೋದು ಅಥವಾ ಈ ರೀತಿ ಆಗ್ಬೋದು. ಅದನ್ನ ತಡೆಗಟ್ಟಕ್ಕೆ, ಅದನ್ನ ನಿಲ್ಲಿಸ್ಬೇಕಂತಾನೆ ಏನು ದುರ್ಗಪ್ಪ ಮಾಂಗ್ ಕಲ್ಲಹಳ್ಳಿಯ ಗ್ರಾಮನ ಒಬ್ಬ ಪ್ರಜೆ ಇಷ್ಟೊಂದು ಹೃದಯವಂತಿಕೆಯನ್ನ ಮೆರೆದಿದ್ದಾರೆ. ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹಳ ಖುಷಿ ಆಗುತ್ತೆ. ಅದಕ್ಕೆ ನಾನು ಇದನ್ನ ಚರ್ಚೆ ಮಾಡ್ತೀನಿ. ಏನು ದುರ್ಗಪ್ಪ ಮಾಂಗ್ ಇವರು ಈ ಹಿಂದೆ ನಡೆದಿದೆ ನಮ್ಮ ರಾಜ್ಯದಲ್ಲಿ ಹಲವು ಘಟನೆಗಳು ನಡೆದಿದೆ. ಜಾಸ್ತಿ ಘಟನೆ ಆಗ್ತಿದ್ದಂಗೆನೆ ಆ ರೀತಿಯಾದಂತ ಅವಾಗ ಆದೇಶ ಮಾಡಿದ್ರು, DC ಅವರು ಆದೇಶ ಮಾಡಿದ್ರು, ಎಲ್ರು ಆದೇಶ ಮಾಡಿದ್ರು, ಏನು ಕೊಳವೆ ಬಾವಿಗಳ ಮುಚ್ಚಬೇಕಂತೇಳಿ. ಈಗ ಈ ಮದರ್ಕಂಡಿ ಗ್ರಾಮ ಪಂಚಾಯತಿ ಕಲ್ಲಹಳ್ಳಿಗೆ ಸಂಬಂಧಪಟ್ಟಂತ ಗ್ರಾಮದ ಬಗ್ಗೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಏನು ಈ ಗ್ರಾಮದಲ್ಲಿ 2 ಬಾವಿಗಳು ಬರುತ್ತೆ. ಏನೇಳಿ 2 ಬಾವಿಗಳು ಬರುತ್ತೆ. ಅಂದ್ರೆ ದೊಡ್ಡ ಬಾವಿಗಳು, ಕೆಂಪು ಕಲ್ಲಲ್ಲಿ ಕಟ್ಟಿರುವಂತ ಬಾವಿಗಳು, ಹಳೆಯ ಕಾಲದ 2 ಬಾವಿಗಳು ಬರುತ್ತೆ. ತುಂಬಾ ಆಳವಾಗಿರುವಂತ ಬಾವಿ ಇದೆಲ್ಲ, ತುಂಬಾ ಆಳವಾಗಿರುವಂತ ಬಾವಿ. ಈ ಬಾವಿಗೆ ಗ್ರಾಮ ಪಂಚಾಯತಿಯಿಂದ ಕೆಲವೊಂದು ಸವಲತ್ತುಗಳು ಬರುತ್ತೆ. ಅಂದ್ರೆ ಸಂರಕ್ಷಣೆಯಾಗಿ ಮಾಡಿ, ನೀರುಗಳನ್ನ ಕೆಟ್ಟ ಹೋಗಿದ್ರೆ ಅದನ್ನ ಅಲ್ಲಿ ಗಲೀಜು ಬೀಳ್ದಂಗೆ, ಕಚ್ಚಾ ವಸ್ತುಗಳ ಬೀಳ್ದಂಗೆ ಅದನ್ನ ಸಂರಕ್ಷಣೆವಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಯಿಂದ ಕೆಲವೊಂದು ಯೋಜನೆಗಳು ಇರುತ್ತವೆ. ಸೊ ಈ ಯೋಜನೆ ಕುರಿತಾಗಿ 2 ಬಾವಿ ಇರೋದ್ರಿಂದಾಗಿ ಇಲ್ಲೇ ನೋಡಿ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, 2 ಬಾವಿಗಳಿದಾವೆ. 2 ಬಾವಿಯಲ್ಲಿ ಒಂದು ಏನು ಪ್ರೈಮರಿ ಸ್ವಲ್ಪ ವಿದ್ಯಾರ್ಥಿಗಳು ಓಡಾಡುವಂತ ಶಾಲೆ ಮತ್ತೆ ಹೈಸ್ಕೂಲು ಏನ್ ಬರುತ್ತಲ್ಲ ಪ್ರೈಮರಿಯಲ್ಲಿ, ಅಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಗ್ರಾಮ ಪಂಚಾಯತಿಯವರು ಆ ಬಾವಿಗೆ ಸುತ್ತಮುತ್ತಲ ಬೇಲಿ ಹಾಕಿ ಯಾವುದೋ ಒಂದು ಜೀವ ಹಾನಿ ಆಗದಂಗೆ ಮತ್ತು ಯಾವುದೋ ಒಂದು ಕೆಟ್ಟ ರೀತಿ ಘಟನೆಗಳ ನಡೀಬಾರ್ದು ಅನ್ನೋ ಕುರಿತಾಗಿ ಅಲ್ಲಿ ಒಂದು ತಂತಿ ಬೇಲಿಯನ್ನ ಹಾಕಿದ್ದಾರೆ ಸ್ನೇಹಿತರೆ. ನಿಜವಾಗ್ಲು ಓಕೆ, ತಂತಿ ಬೇಲಿ ಹಾಕಿದ್ರು ಅದು ಮಾಡ್ಬೇಕಾಗಿತ್ತು, ನಿಮ್ ಕರ್ತವ್ಯ ಮಾಡ್ತೀರಾ.
ಸೊ ಅದೇ ರೀತಿಯಾಗಿ ಇನ್ನೊಂದು ಬಾವಿ ಏನು ದಲಿತರ ನಗರದಲ್ಲಿ ಅಥವಾ ದಲಿತರ ಏರಿಯಾದಲ್ಲಿ ಇನ್ನೊಂದು ಬಾವಿ ಇದೆ. ನಾನು ದಲಿತರಂತ ನಾನು ಅದನ್ನ ಮುಂಚೆನೆಗಿಡಲ್ಲ. ನಾನು ಯಾಕೆ ಅಂದ್ರೆ ಈ ಕುರಿತಾಗಿನೇ ಏನ್ ಇನ್ನೊಂದು ಬಾವಿಯಲ್ಲಿನೇ ಅದೇ ಯೋಜನೆಯಲ್ಲಿ ಅಲ್ಲಿ ಕೆಲಸ ಆಗಿಲ್ಲ. ಯಾವ ಬಾವಿಯ ಮೊದಲು ಬೇಲಿ ಹಾಕ್ಬೇಕಾಗಿತ್ತು, ಯಾವ ಬಾವಿಯ ಬೇಲಿ ಆಮೇಲೆ ಹಾಕ್ಬೇಕಾಗಿತ್ತು ಅನ್ನೋದು ನೀವೇ ಡಿಸೈಡ್ ಮಾಡಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ನೀವೇ. ಯಾಕೆ ಅಂದ್ರೆ ಇವತ್ತು ತಂದೆ ತಾಯಿಗಳು ಶಿಕ್ಷಕರ ಮೇಲೆ ನಂಬಿಕೆ ಇಟ್ಟು ಶಾಲೆಗೆ ಕಳಿಸ್ತಾರೆ. ಏನು, ಓಕೆ ಹೋಗಿ ಬಾರಪ್ಪ ನೀನ್ ಅಂತ ಹೇಳ್ಬಿಟ್ಟು ಇಷ್ಟ ಅಥವಾ ಬೆಳಗ್ಗೆ 9:30 4:30 ಸ್ಕೂಲದ ಸಮಯ ಇರುತ್ತೆ. ಅದೇ ರೀತಿಯಾಗಿ ಇವತ್ತು ವಿದ್ಯಾರ್ಥಿಗಳನ್ನ ಅವರ ಕೆಪಾಸಿಟಿ ತಕ್ಕಂಗೆ ಅಲ್ಲಿರುತ್ತೆ. ಇದೇ ರೀತಿಯಾಗಿ ಇನ್ನೊಂದು ಬಾವಿಗೆ ಅವರು ಬೇಲಿ ಹಾಕಿಲ್ಲ, ತಂತಿ ಬೇಲಿಯನ್ನ ಹಾಕಕ್ಕಾಗಿಲ್ಲ ಅಲ್ಲಿ. ಅವ್ರು ಯಾಕೆ ಇವ್ರು ತಂತಿ ಬೇಲಿ ಹಾಕಿಲ್ಲ ನಾವು ಮುಂದುವರೆದು ನೋಡಿದ್ರೆ ಅದು ಬೇರೆ ವಿಚಾರ. ಅಲ್ಲಿ ಇದಕ್ ಮೊದಲು ಹಾಕ್ಬೇಕು. ಯಾಕೆ ಇದಕ್ಕೆ ಮೊದಲು ನೀವು ತಂತಿ ಬೇಲಿ ಹಾಕ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಬಾಗಲವನ್ನ ತೆರೆದ್ರೆ ಏನ್ ಹೇಳಿ, ಅಂಗನವಾಡಿ ಬಾಗಲವನ್ನ ತೆರೆದ್ರೆ ಬಾವಿ ಕಾಣುತ್ತೆ. ಅಂಗನವಾಡಿ ಬಾಗಿಲವನ್ನ ತೆರೆದ್ರೆ ಬಾವಿ ಕಾಣುತ್ತೆ. ಅಂದ್ರೆ ನೀವು ವಿದ್ಯಾರ್ಥಿಗಳ ಒಂದು ಅಂಗನವಾಡಿಯಲ್ಲಿ ವಿದ್ಯಾರ್ಥಿಗಳ ಬುದ್ಧಿ ಎಷ್ಟಿರುತ್ತೆ, ಆ ಮಕ್ಕಳ ಬುದ್ಧಿ ಎಷ್ಟಿರುತ್ತೆ, ಅರ್ಥ ಮಾಡ್ಕೊಳ್ಳಿ ನೀವು ಅದನ್ನೆಲ್ಲ ಅಲ್ವಾ. ಅಂಗನವಾಡಿ ವಿದ್ಯಾರ್ಥಿಗಳ ಮಕ್ಕಳ ಬುದ್ಧಿ ಎಷ್ಟಿರುತ್ತೆ. ಇಲ್ಲಿ ತೊಂದರೆ ಆಗುತ್ತಾ ಅಥವಾ ಆ ಬಾವಿಯಲ್ಲಿ ತೊಂದರೆ ಆಗುತ್ತಾ? ಸರಿಯಪ್ಪ, ಎರಡು ಬಾವಿ ಒಂದೇನೆ ಅಂತಾನೆ ಅನ್ಕೊಳ್ಳೋಣ. ಯಾಕೆ ನೀವು ಎರಡು ಬಾವಿಗೆ ಬೇಲಿ ಹಾಕಕ್ ಆಗ್ಲಿಲ್ಲ? ಇದು ಅನ್ಯಾಯ ಅಲ್ವಾ ಸ್ನೇಹಿತರೆ? ಏನ್ ಬೇಕಾ ಬಿಟ್ಟಿ ಹಂಗೆ ಯಾರ್ ಕೇಳಲ್ಲ ಹೇಳಲ್ಲ ಅನ್ಕೊಂಡ್ ಕೂತ್ಬಿಟ್ರೆ ನಮ್ಮ ಮಾಧ್ಯಮದಿಂದ ನಾವು ಸುಮ್ನಿರಕ್ ಸಾಧ್ಯ ಆಗುತ್ತಾ? ಎಷ್ಟು ಬೇಜಾರಾಗತ್ತಲ್ವಾ ಇದು. ಇಲ್ಲಿ ಅಂಗನವಾಡಿ ವಿದ್ಯಾರ್ಥಿಗಳು ಅವ್ರ ಬುದ್ಧಿ ಎಷ್ಟಿರುತ್ತೆ. ಮಕ್ಕಳು ಆಟ ಆಡ್ತಾ ಹೋಗ್ಬೋದು, ಅಥವಾ ಏನೋ ಕೆಲಸ ಮಾಡ್ತಾ ಹೋಗ್ಬೋದು, ಬೇಗ ಬರ್ಬೇಕಾದ್ರೆ ಹೋಗ್ಬೋದು, ಮೇಲೆ ನಿಂತ ಆಟ ಆಡ್ಬೋದು, ಬಾವಿಯ ತುದಿ ಹತ್ರ ಹೋಗಿ ಆಟ ಆಡ್ಬೋದು. ಯಾಕೆ ನಿಮ್ಗೆ ಅರ್ಥ ಆಗಲ್ವಾ? ಗ್ರಾಮ ಪಂಚಾಯತಿ ಅಧಿಕಾರಿಗಳೇ, ಸಂಬಂಧಪಟ್ಟ ಮೆಂಬರ್ಗಳೇ, ಸಂಬಂಧಪಟ್ಟ ಅಧ್ಯಕ್ಷರೇ, ನಿಮ್ಗೆ ಸರಿನಾ ಇದು? ಸರಿನಾ ಇದೆಲ್ಲ? ಯಾಕೆ ನೀವು ಇದು ನಿಮ್ಗೆ ಕಲ್ಪನೆಗೆ ಬರ್ಲಿಲ್ವಾ? ಒಂದು ಜೀವದ ಬೆಲೆ ಏನಂತ ಗೊತ್ತಿರುತ್ತ ನಿಮ್ಗೆ? ಒಂದು ವಿದ್ಯಾರ್ಥಿಗಳ ಬೆಲೆ ಏನಂತ ಗೊತ್ತಿರುತ್ತ? ಒಬ್ಬ ವಿದ್ಯಾರ್ಥಿ ನಾಳೆ ರಾಷ್ಟ್ರಪತಿ ಆಗ್ಬೋದು, ರಾಜ್ಯನ ಆಳ್ಬೋದು, ದೇಶವನ್ನ ಆಳ್ಬೋದು. ಅಂತವ್ರಲ್ಲಿ ಇರ್ಬೋದಲ್ವಾ? ಅಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಒಬ್ರಾದ್ರೂ ಇರ್ಬೋದಲ್ವಾ? ಸಾಧನೆ ಮಾಡೋರು ಇರ್ಬೋದಲ್ವಾ? ಜನಸೇವೆ ಮಾಡೋರು ಇರ್ಬೋದಲ್ವಾ? ಏನೋ ಫೋನ್ ಮಾಡಿದ್ರೆ ಯಾಕೆ ಹಿಂಗೆ ಅಂತ ಅಲ್ಲಿ ಗ್ರಾಮಸ್ಥರು ಕೇಳ್ಬಿಟ್ರೆ ಅದೇನ್ ಮಾಡ್ತೀಯ ಮಾಡು ಅಂತ ಮಾತಾಡ್ತಿದ್ದೀರಂತೆ. ಅದು ಬೇರೆ. ಯಾಕಿದು ಆ ವಿದ್ಯಾರ್ಥಿಗಳು ನಿಮ್ ಕಣ್ಣಿಗೆ ಕಾಣ್ಲಿಲ್ವಾ? ದಯವಿಟ್ಟು ನಾನು ಇದನ್ನ ಮೇಲಧಿಕಾರಿಗಳಿಗೆ ದಯವಿಟ್ಟು ಈ ಮೇಲಧಿಕಾರಿ ದಯವಿಟ್ಟು ತಾವು ಕೂಡ ತಿಳಿಸುವವರಿಗೆ ಶೇರ್ ಮಾಡಿ ನಮ್ಮ ಮಾಧ್ಯಮವನ್ನ. ಯಾಕೆಂದ್ರೆ ನಾವು ತಂದೆ ತಾಯಿ ಇವತ್ತು ನಂಬಿಕೆ ಇಟ್ಟು ಅಂಗನವಾಡಿ ಕಳಿಸ್ತಾರಂದ್ರೆ ಒಂದು ಸರ್ಕಾರದ ಚೌಕಟ್ಟಲ್ಲಿ. ಅದು ಅಂಗನವಾಡಿಯವ್ರಿಗೆ ಮಾತ್ರ ಜವಾಬ್ದಾರಿ ಇಲ್ಲ, ಆ ಊರಿಗೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ PDOಗಳು, ಸದಸ್ಯರುಗಳಿಗೂ, ಅಧ್ಯಕ್ಷರುಗಳಿಗೂ ಸಂಬಂಧ ಇರುತ್ತೆ. ನೀವು ಇಷ್ಟೊಂದು ತೊಂದರೆಗೀಡಾದಾಗ ಏನ್ ಮಾಡಕ್ಕಾಗತ್ತೆ? ನಾನು ಸದ್ಯದಲ್ಲಿನೇ ನಮ್ಮ PMTV ಮುಖಾಂತರ ಆ ಊರಿಗೆ ನಾವು ಬರ್ತೀವಿ, ಬಂದ್ಬಿಟ್ಟು ನೋಡೋಣ ಏನೇನಾಗಿದೆ, ಯಾವ ರೀತಿ ಯಾವ ಸ್ಥಿತಿಗತಿ. ಅದಲ್ದೆ ಆ PDO ಅಲ್ಲಿ ಇರುವಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ಲ ನಾವು ಆಗೋಗಿದೆ, ಅದು ಸಂಬಂಧ ಇಲ್ಲ, ಅದಕ್ಕೆ ಆದಂತದ್ದು ವ್ಯವಸ್ಥಿತ ಆಗಿದೆ, ಅದಷ್ಟೇ ನಮ್ಗೆ ದುಡ್ಡು ಕೊಡಕ್ಕಾಗಿಲ್ಲ, ಮುಂದಿನ ದುಡ್ಡು ನಮ್ಗೆ ಸರ್ಕಾರದಿಂದ ಕೊಡ್ತಾ ಇಲ್ಲ ಅಂತಾನು ಹೇಳಿದ್ರಂತೆ. ಯಾಕೆ ಕೊಡಲ್ಲ ನೋಡೋಣಲ್ಲ. ನೀವು ಕೊಡ್ಲಿಲ್ಲ ಅಂದ್ರೆ ನಾವು ನಿಮ್ಗೆ ಸಹಕಾರ ಮಾಡ್ತೀವ್ರಿ. ಸರ್ಕಾರ ಕೊಡುವಂತ ವ್ಯವಸ್ಥೆ ನಾವು ಮಾಡೋಣ. ವಿದ್ಯಾರ್ಥಿಗಳ ಜೀವನ ಮುಖ್ಯ ಅಲ್ವಾ? ನಿಜ ಅಲ್ವಾ? ಕಲಹಳ್ಳಿ ಗ್ರಾಮನ ಅಂಗನವಾಡಿ ಮುಂದ್ಗಡೆ ಬಾವಿ ಇದ್ರೂನು ಇವತ್ತು ತಂತಿ ಬೇಲಿ ಹಾಕಿಲ್ಲ ಅಂದ್ರೆ ನಿಜವಾಗ್ಲೂ ಬೇಜಾರಾಗತ್ತೆ ರೀ. ಅದು ಎಂತ ಅಧಿಕಾರಿಗಳ ಒಳ್ಳೆ ಅಧಿಕಾರಿಗಳು ಇರ್ತಾರ, ಅಂತ ಅಧಿಕಾರಿಗಳ ಇದ್ದಾಗ ನೀವು ಅವ್ರ ಕಡೆ ಯೋಜನೆಗಳ ತಗೊಲಿಲ್ಲ ಅಂದ್ರೆ ನೀವ್ ಹೆಂಗೆ ಅಧಿಕಾರವನ್ನ ನಿರ್ವಹಿಸಕ್ಕೆ
ಕೆಪಾಸಿಟಿ ಇರುತ್ತೆ ನಿಮ್ಮ ಹತ್ರ? ಇರಲ್ಲ. ಅದು ಇದನ್ನೇ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಹೆಂಗ್ ಮುಂದುವರಿಯಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಸೊ ಈ ಕುರಿತಾಗಿ ನಾನು ಹೇಳಿದ್ನಲ್ಲ ಅವಾಗ್ಲೇನೆ, ನಿಜವಾಗ್ಲೂ ಆ ಮನುಷ್ಯನ ನಾವು ಖುಷಿ ಪಡ್ಬೇಕು. ದುರ್ಗಪ್ಪ ಮಾಂಗ್ ಇವ್ರು ಕಲ್ಲಹಳ್ಳಿ ಗ್ರಾಮಸ್ಥರ ಪ್ರಜೆ, ಒಬ್ಬ ನಿಷ್ಠಾವಂತ ಪ್ರಜೆ ಇವರೆಲ್ಲ. ತಂದೇನು ಸ್ವಾರ್ಥತೆ ಇಲ್ಲ ಅಲ್ಲಿ. ಇವತ್ತು ಸಮಾಜಕ್ಕಾಗಿ ಇಂಥ ಒಂದು ಕಳಕಳಿ ಇವತ್ತು ಇದು ಆದಷ್ಟು ಬೇಗ ಆಗ್ಬೇಕು, ಒಳ್ಳೆತನದಿಂದ ಆಗ್ಬೇಕು ಅಂತಾರಲ್ಲ ಈ ದುರ್ಗಪ್ಪ ಮಾಂಗ್, ನಿಜವಾಗ್ಲೂ ಖುಷಿ ಆಗುತ್ತೆ. ಅಧಿಕಾರದಲ್ಲಿ ಇದ್ದವ್ರಿಗೇನೆ ಗೊತ್ತಿಲ್ಲ. ಈ ವ್ಯಕ್ತಿ ಬಗ್ಗೆ ನಾವು ಕೇಳಿದೀವಿ, ದುರ್ಗಪ್ಪ ಮಾಂಗ್ ಅವ್ರ ಬಗ್ಗೆ ನಾವು ನಿನ್ನೆ ವಿಡಿಯೋ ಬಂದಾಗ ನಮ್ಮವರು ಅಲ್ಲಿ ರಿಪೋರ್ಟಿಂಗ್ ಮಾಡಿದಾಗ ಗೊತ್ತಾಗಿದ್ದವಾಗ, ಇಲ್ಲ ಈ ವ್ಯಕ್ತಿ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ತೀವಿ, ನಾವು ಕುರಿತಾಗಿ ಮಾಡ್ತೀವಿ, ನಮ್ಮ ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಆದ್ರೆ ಈ ವ್ಯಕ್ತಿ ಇಷ್ಟು ಅಲ್ಲೊಂದು ತಂತಿ ಬೇಲಿ ಆಗ್ಬೇಕು ಅನ್ನೋದು ಕುರಿತಾಗಿನೂ ಒಂದು ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ, ಸಂಬಂಧಪಟ್ಟ ಮೆಂಬರ್ಗಳಿಗೆ ಹೇಳ್ತಾ ಇದ್ದಾರೆ, ಸಂಬಂಧಪಟ್ಟ ಅಧ್ಯಕ್ಷರುಗಳಿಗೆ ಹೇಳ್ತಾ ಇದ್ದಾರೆ. ಯಾರು ಆದಷ್ಟು ಬೇಗ ಕ್ರಮ ತಗೊಂತಾ ಇಲ್ಲ ಅಂತೆ. ಯಾಕೆ ತಗೋತಾ ಇಲ್ಲ? ಈ ಜೀವ ಹೋದ್ರೆ ವಾಪಸ್ ಬರುತ್ತಾ? ಆದ್ರೆ ಈ ಪ್ರಪಂಚದಲ್ಲಿ ನಾವು ಸಾಯ್ತೀವಂತ ಗೊತ್ತು, ಆದ್ರೆ ಹುಟ್ತೀವಂತ ಗೊತ್ತಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡಾದ್ರೂ ಬೇಗ ಮಾಡ್ರಿ ದಯವಿಟ್ಟು. ಯಾಕೆ ನೀವು ಇಷ್ಟೊಂದು ಇದನ್ನ ಮಾಡ್ತಾ ಇದ್ದೀರಾ? ನಾವು ಸದ್ಯದಲ್ಲಿ ಅಲ್ಲಿ ಬರ್ತೀವಿ ಸ್ನೇಹಿತರೆ. ಅಲ್ಲಿ ಎಲ್ಲಿ ಹಾಕ್ಬೇಕಾಗಿತ್ತು ತಂತಿ ಬೇಲಿ? ವಿದ್ಯಾರ್ಥಿಗಳ ಎಲ್ಲಿ ಇರ್ತಾರೆ, ನೀವೆಲ್ಲಿದ್ದೀರಾ? ಆ ತಂತಿ ಬೇಲಿ ಬದಲು ಅದನ್ನೇ ಅಲ್ಲಿ ಹಾಕಿ, ಆಮೇಲೆ ವಿದ್ಯಾರ್ಥಿಗಳಿಗೆ ಅದು ಫಸ್ಟ್ ಹಾಕಿರುವಂತ ಕನ್ನಡ ಏನು ಶಾಲೆ, ಸರ್ಕಾರಿ ಶಾಲೆ ಐತ, ಅದಕ್ಕೆ ಸುತ್ತಮುತ್ತ ಕಂಪೌಂಡರ್ ಇದೆ. ವಿದ್ಯಾರ್ಥಿಗಳು ಬಾವಿ ಹತ್ರ ಬರಲ್ದಂಗೆ ಕಂಪೌಂಡರ್ ಇದೆ, ಅಲ್ಲಿ ಬೇಲಿ ಹಾಕ್ಬಿಟ್ಟಿದಿರಿ. ಯಾಕೆ ಇಲ್ಲಿ ಬೇಲಿ ಹಾಕಿ ಅಲ್ಲಿ ಹಾಕ್ಬಾರ್ದಂತ ಏನಾದ್ರು ಇತ್ತ? ಇಲ್ಲಿ ಕಂಪೌಂಡ್ರು ಇಲ್ಲ ಅಂಗನವಾಡಿಗೆ. ಇಂಡಿಪೆಂಡೆಂಟ್ ಆಗಿರುವಂತ ಬಿಲ್ಡಿಂಗ್ ಅದು. ಅಲ್ಲಿ ಇಂಡಿಪೆಂಡೆಂಟ್ ಇಲ್ಲ, ಸುತ್ತಮುತ್ತ ಗ್ರೌಂಡ್ ಇದೆ, ಕಂಪೌಂಡರ್ ಇದೆ, ಅಲ್ಲಿ ನೀವು ತಂತಿ ಬೇಲಿ ಹಾಕಿದ್ದೀರಾ. ಇಲ್ಲಿ ವಿದ್ಯಾರ್ಥಿಗಳಿಗೆ ಇಂಡಿಪೆಂಡೆಂಟ್ ಆಗಿರುವ ಬಿಲ್ಡಿಂಗ್ ಅಂಗನವಾಡಿ, ಇಲ್ಲಿ ನೀವು ತಂತಿ ಬೇಲಿ ಹಾಕಿಲ್ಲ. ಯಾಕೆ ಇದು ಗೊತ್ತಾಗ್ಲಿಲ್ವಾ ನಿಮ್ಗೆ ಏನ್ ಮಾಡ್ಬೇಕು ಅಂತ? ಇಷ್ಟು ಸ್ವಲ್ಪ ನಿಮ್ಗೆ ಕಾಲಾವಕಾಶವನ್ನ ಕೊಡ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ತೀವಿ, ಎಒ ಅವ್ರಿಗೆ ಮಾತಾಡ್ತೀವಿ, ಅಲ್ಲಿ ಬಂದು ಪಿಡಿಒ ಅವರಿಗೆ ಮಾತಾಡ್ತೀವಿ. ಈ ಸುದ್ದಿಯನ್ನ ನೋಡಿ ದಯವಿಷ್ಟು ಆದಷ್ಟು ಬೇಗ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ. ಅದು ನೀವು ಕಾರ್ಯವನ್ನ ಮಾಡ್ಲಿಲ್ಲ ಅಂದ್ರೆ, ತಂತಿ ಬೇಲಿ ಹಾಕ್ಲಿಲ್ಲ ಅಂದ್ರೆ, ನಾವು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಷಯಗಳನ್ನ ತಿಳ್ಕೊಂಡು ಆ ಮುಂದಿನ ಮಟ್ಟದಲ್ಲಿ ಮುಂದಿನ ಅಧಿಕಾರಿಗಳಿಗೆ ನಾವು ತಿಳಿಸುವ ವ್ಯವಸ್ಥೆ ಮಾಡ್ತೀವಿ ಸ್ನೇಹಿತರೆ. ಈ ಕುರಿತಾಗಿ ಇಷ್ಟೆಲ್ಲ ನಾವು ಮಾತಾಡಿ ಹೇಳ್ಬೇಕು ಅನ್ನೋದು ಕುರಿತಾಗಿ ಇದಕ್ಕೆಲ್ಲ ಹೃದಯವಂತಿಕೆ ಸಮಾಜ ಸೇವಕರು ಇವರೆಲ್ಲ. ಅಂದ್ರೆ ಹೃದಯವಂತಿಕೆ ಸಮಾಜ ಸೇವಕರು ಯಾರಪ್ಪ ಅಂದ್ರೆ ಅದು ದುರ್ಗಪ್ಪ ಮಾಂಗ್. ಬೇರೆ ಯಾವ್ದೋ ಇರ್ಲಿ, ಬೆಳಿತಾ ಇದಾರ ಅಂದ್ಮೇಲೆ ಅಥವಾ ಏನೋ ಅವ್ರ ಕಾರ್ಯಗಳು ಮಾಡ್ತಾ ಇದ್ರೆ ಇನ್ನೊಬ್ರು ಇದ್ದೇ ಇರ್ತಾರೆ, ಹಂಗಲ್ಲ ಹಿಂಗಲ್ಲ ಅಂತ. ಬಟ್ ಈ ವ್ಯಕ್ತಿ ಈ ವಿಚಾರವನ್ನು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ದುರ್ಗಪ್ಪ ಮಾಂಗ್ ಅವ್ರ ಬಗ್ಗೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಇಂಥವ್ರು ಸಮಾಜದಲ್ಲಿ ಬೇಕು, ಊರಿನಲ್ಲಿ ಬೇಕು, ತಾಲೂಕಿನಲ್ಲಿ ಬೇಕು, ಜಿಲ್ಲೆಯಲ್ಲಿ ಬೇಕು, ರಾಜ್ಯದಲ್ಲಿ ಬೇಕು ಇಂಥ ವ್ಯಕ್ತಿಗಳನ್ನ. ಯಾಕೆಂದ್ರೆ ಆ ಮುದ್ದು ಮಕ್ಕಳ ಒಂದು ಜೀವ ಸಂರಕ್ಷಣೆ, ಅವರ ಜೀವನ ಸಂರಕ್ಷಣೆ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿದಂತ ದುರ್ಗಪ್ಪ ಮಾಂಗ್ ಅವ್ರಿಗೆ ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ ನಮ್ಮ VMT ಮುಖಾಂತರ. ನೀವು ಯಾವ್ದಕ್ಕೂ ಕುಗ್ಬೇಡಿ ದುರ್ಗಪ್ಪ ಅವರೇ, ಖಂಡಿತವಾಗ್ಲೂ ನಾವು ನಿಮ್ಮ ಬೆನ್ನ ಹಿಂದೆ ಇರ್ತೀವಿ. ನಾವು ಸತತವಾಗಿ ನಿಮ್ಮ ಏನು ಮಾಡ್ತಾ ಇರುವ ಅನ್ಯಾಯದ ಚಟುವಟಿಕೆ ನೀವು ಹೋರಾಡ್ತಾ ಇರ್ತಾರಲ್ಲ, ಅದಕ್ಕೆ ನಾವು ಸದಾ ನಿಮ್ಮ ಜೊತೆಗಿರ್ತೀವಿ ಸ್ನೇಹಿತರೆ ಅಂತ ಹೇಳ್ತಾ ಇದ್ವಿ. ದುರ್ಗಪ್ಪ ಅವರೇ, ತೊಂದರೆ ಇಲ್ಲ, ನಾವು ಸದ್ಯದಲ್ಲೇ ಭೇಟಿ ಕೊಡ್ತೀವಿ. ಈ ಕುರಿತಾಗಿ ಮತ್ತೊಂದು ವಿಷಯಗಳನ್ನ ಏನಾಗಿದೆ, ಯಾವ ರೀತಿ ಮುಂದುವರಿತೆ ಅನ್ನೋದು ಕುರಿತಾಗಿ ನಾನು ಮಾತಾಡ್ತೀನಿ ಸ್ನೇಹಿತರೆ. ಇದು ಎಲ್ಲಿ ಬೇಲಿ ಹಾಕ್ಬೇಕು, ಎಲ್ಲಿ ಬೇಲಿ ಹಾಕ್ಬಾರ್ದು ಅನ್ನೋದು ಕುರಿತಾಗಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಯಾಕೆ ಅಂದ್ರೆ ನಿಮ್ಮ ಈ ಅಭಿಪ್ರಾಯಗಳು ನಮಗೂ ಬಹಳ ಅತ್ಯವಶ್ಯಕ ಆಗುತ್ತೆ. ಮುಂದಿನ ಒಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ಸ್ನೇಹಿತರೆ. ನಿಮ್ಮ GK ಮಂಜುನಾಥ್, ನಮಸ್ಕಾರ.